ಚಾನಲ್. ಸ್ನೇಹಿತರೆ, ನಟ ರಘುವೀರ್ ಅವರ ಪುತ್ರಿ ಭಾವುಕರಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ದಿವಂಗತ ನಟ ರಘುವೀರ್ ಅವರ ಪುತ್ರಿ ಮೋಕ್ಷ ಇದೀಗ ತಮ್ಮ ತಂದೆಯನ್ನ ಕಳೆದುಕೊಂಡ ಹಿನ್ನೆಲೆಯಲ್ಲಿ, ಅಂದ್ರೆ ಈಗಾಗಲೇ 12 ವರ್ಷ ಕಳೆದಿದೆ, ಆದರೂ ಕೂಡ ಕಾಲ ಗಾಯವನ್ನ ಗುಣಪಡಿಸಲ್ಲ, ಮೌನವಾಗಿರಲು ಕಲಿಸ್ತದೆ ಅನ್ನೋ ರೀತಿಯಲ್ಲಿ ಭಾವುಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ನಟ ರಘುವೀರ್ ಅವರ ಪುತ್ರಿ ಮೋಕ್ಷ ಹೇಳ್ಕೊಂಡಿರೋದಾದ್ರೂ ಏನು, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಾಕಿರ್ತಕ್ಕಂಥ ಪೋಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ನಟ ರಘುವೀರ್ ಅವರನ್ನ ಇದೀಗ ಕಳೆದುಕೊಂಡು 12 ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ದಿವಂಗತ ರಘುವೀರ್ ಅವರ ಪುತ್ರಿ ಮೋಕ್ಷ ಭಾವನಾತ್ಮಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ತಂದೆಯ ನೆನಪಿನಲ್ಲಿ ಅವರು ಬರೆದಿರ್ತಕ್ಕಂಥ ಸಾಲುಗಳು ಹೃದಯ ಸ್ಪರ್ಶಿ ಅಂತ ಅನಿಸ್ತವೆ. ಹೌದು, ತಂದೆಯನ್ನು ಕಳೆದುಕೊಂಡು ಇದೀಗಾಗಲೇ ದಶಕಕ್ಕೂ ಹೆಚ್ಚು ಕಾಲ ಕಳೆದಿದ್ರು, ಆ ನೋವು ಇನ್ನು ಹಾಗೆ ಉಳಿದಿದೆ ಅನ್ನೋ ರೀತಿಯಲ್ಲಿ ಇದೀಗ ತಮ್ಮ ತಂದೆಯನ್ನ ನೆನೆಸ್ಕೊಂಡು ಭಾವುಕರಾಗಿದ್ದಾರೆ. ನಿಮ್ಮನ್ನ ಕಳೆದುಕೊಂಡು ಇಂದಿಗೆ 12 ವರ್ಷಗಳಾಗಿದೆ. ಆದ್ರೆ ಈ ಕ್ಷಣಕ್ಕೂ ಆ ಘಟನೆ ನಿನ್ನೆಯಷ್ಟೇ ನಡೆದಂತೆ ಭಾಸವಾಗ್ತಿದೆ ಅಪ್ಪ. ಕಾಲ ಎಲ್ಲವನ್ನ ಗುಣಪಡಿಸ್ತದೆ ಅಂತ ಜನರು ಹೇಳ್ತಾರೆ, ಆದರೆ ಕೆಲವು ಗಾಯಗಳು ಮೌನವಾಗಿರೋದನ್ನ ಕಲಿಸ್ತವೆ ಹೊರತು ಮಾಯವಾಗೋದಿಲ್ಲ ಅಂತ ನನಗೀಗ ಅರಿವಾಗ್ತಿದೆ. ನಾನು ಬೆಳೆದು ದೊಡ್ಡವಳಾಗಿದ್ದೇನೆ, ಜೀವನವು ತನ್ನ ಪಾಡಿಗೆ ತಾನು ಮುಂದೆ ಸಾಗ್ತಿದೆ. ಆದರೆ ಇಂದಿಗೂ ನನ್ನೊಳಗಿನ ಆ ಪುಟ್ಟ ಹುಡುಗಿ ಪ್ರತಿಯೊಂದು ಜನಸಂದಣಿಯಲ್ಲೂ ನಿಮ್ಮ ಮುಖವನ್ನೇ ಹುಡುಕ್ತಿದ್ದಾಳೆ. ನೀವು ಕೇವಲ ಒಂದು ಬಾರಿ ಮರಳಿ ಬರಬಾರದೆ ಅಂತ ಹಂಬಲಿಸ್ತಡೆ ಇರ್ತೇನೆ. ಜೀವನದಲ್ಲಿ ನೀವು ನನ್ನ ಜೊತೆಗಿರಬೇಕಾದ ಅನೇಕ ಕ್ಷಣಗಳಿದ್ವು, ನಿಮ್ಮ ಮುಂದೆ ಹೇಳಿಕೊಳ್ಬೇಕಾದ ಸಾವಿರಾರು ಮಾತುಗಳಿದ್ವು. ಅಪ್ಪ, ಒಂದು ವೇಳೆ ನೀವಿಂದು ನಮ್ಮ ಜೊತೆಗಿದ್ದಿದ್ರೆ ಈ ಜೀವನದ ಹಾದಿ ಇನ್ನಷ್ಟು ಮೃದುವಾಗಿರ್ತಿತ್ತೇನೋ ಮತ್ತು ಈ ಒಂಟಿತನ ಇಷ್ಟು ಕಾಡ್ತಿರ್ಲಿಲ್ವೇನೋ ಅಂತ ನನಗೆ ಆಗಾಗ ಅನಿಸ್ತದೆ ಅಂತ ಭಾವುಕರಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಹೌದು, ಇದರ ಜೊತೆಗೆ ಇನ್ನೊಂದಷ್ಟು ಭಾವನಾತ್ಮಕ ಸಾಲುಗಳನ್ನು ಸೇರಿಸಿರ್ತಕ್ಕಂಥ ಮೋಕ್ಷ ಅವರು ಇದೀಗ ಅಪ್ಪನನ್ನ ನೆನೆದು ಭಾವುಕರಾಗಿದ್ದಾರೆ. 2014ರಲ್ಲಿ ಬೆಂಗಳೂರಿನಲ್ಲೇ ಹೃದಯಾಘಾತದಿಂದ ನಟ ರಘುವೀರ್ ಅವರು ನಿಧನರಾಗ್ತಾರೆ. ಅದಾದ ನಂತರ ಪುತ್ರಿಯ ಹಾದಿ ಬಹಳಷ್ಟು ಕಷ್ಟದಾಯಕವಾಗಿತ್ತು ಅನ್ನೋದು ಇದೀಗ ಮೋಕ್ಷ ಅವರ ಸಾಲುಗಳಲ್ಲಿ ಗೊತ್ತಾಗ್ತಿರ್ತಕ್ಕಂಥ ವಿಚಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.